ರೇಣುಕಾಸ್ವಾಮಿ ಕೊಲೆ ಕೇಸನ್ನ ಬೆನ್ನತ್ತಿರ್ತಕ್ಕಂಥ ಪೊಲೀಸರಿಗೆ ಆರೋಪಿ ರಘು ಈತನ ಕರಾಳ ಮುಖ ಬಯಲಾಗಿದೆ. ಈ ರಘುಕ್ಕಿಂತ ಆತನ ಪತ್ನಿ ಸಹನಾ ಇನ್ನೂ ಡೇಂಜರಸ್ ಅನ್ನುವಂಥ ಪರಿಸ್ಥಿತಿ ಇದೆ. ಯಾಕೆ ಹೀಗೆ ಹೇಳ್ತಾ ಇದ್ದೀವಿ? ಆಕೆ ಮಾಡಿದ್ದೇನು? ಈ ಸ್ಟೋರಿ ನೋಡಿ. ಖತರ್ನಾಕ್ ಗಂಡ ಕಿಲಾಡಿ ಹೆಂಡತಿ. ಪತಿ ರಘುಗಿಂತ ಪತ್ನಿ ಸಹನಾ ಡೇಂಜರ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಕ್ತಿದೆ. ರೇಣುಕಾಸ್ವಾಮಿ ನೆತ್ತರು ಹರಿಸಿದ್ದ ಪೊರ್ಕಿ ಗ್ಯಾಂಗ್ ಆತನ ಮೈ ಮೇಲಿದ್ದ ಒಡವೆಗಳನ್ನು ಎಗರಿಸಿ ತಗಲಾಕೊಂಡಿದ್ದಾರೆ. ಚಿತ್ರದುರ್ಗದಲ್ಲಿರೋ ದರ್ಶನ್ ಅಭಿಮಾನಿ ರಾಘವೇಂದ್ರನ ಮನೆಯಲ್ಲಿ ರೇಣುಕಾಸ್ವಾಮಿ ಧರಿಸಿದ್ದ ಚೈನ್ ಉಂಗುರ ಪತ್ತೆಯಾಗಿದೆ. ಎಲ್ಲವನ್ನೂ ಪೊಲೀಸರು ಸೀಸ್ ಮಾಡಿದ್ದಾರೆ. ಆದರೆ ರಘು ಪತ್ನಿ ಮಾತ್ರ ಗಂಡನಿಗಿಂತ ತುಂಬಾ ಡೇಂಜರಸ್. ಸಹನಾ ಕಳ್ಳಾಟದ ಸ್ಫೋಟಕ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನಂಬಿದ್ದ ಮನೆಗೆ ಕನ್ನ ಹಾಕಿದ್ಲ ರಘು ಹೆಂಡತಿ ಸಹನಾ. ರಘು ಪತ್ನಿ ಸಹನಾ 2016ರಲ್ಲಿ ಪಕ್ಕದ ಮನೆಯಲ್ಲೇ ಚಿನ್ನಾಭರಣ ಕಳವು ಮಾಡಿದ್ಲು ಅನ್ನೋ ಆರೋಪ ಕೇಳಿ ಬಂದಿದೆ. ಚಂದ್ರಮ್ಮ ಎಂಬ ಮಹಿಳೆ ಸಹನಾಳ ಕಳ್ಳಾಟವನ್ನ ಬಿಚ್ಚಿಟ್ಟಿದ್ದಾರೆ. ಮತ್ತು ಬರುವ ಜ್ಯೂಸ್ ಕೊಟ್ಟು 2,60,000 ಮೌಲ್ಯದ ಚಿನ್ನಾಭರಣ ಕದ್ದು ನಾಟಕ ಮಾಡಿದ್ಲಂತೆ. ಜ್ಯೂಸ್ ಕುಡಿಸ್ಬಿಟ್ಲು. ನಾನು ತಪ್ಪಿದ್ದಿಲ್ಲ, ಚೆನ್ನಾಗಿದೆ. ಯಾರು ಜ್ಯೂಸ್ ಕುಡಿಸಿದ್ದು? ಅವಳೆ ಸಹನಾ ಅಂತ, ರಘುನ ಹೆಂಡತಿ. ಆಮೇಲೆ ಬಂದು ಜ್ಯೂಸ್ ಕುಡಿಸಿಲ್ಲ. ಒಂದು ದಿವಸ ಸುಮ್ಮನೆ ಇದ್ದೆ. ತಿರ್ಗಾ ದಿವಸ ಬಂದು ಬೀಗ ಒಳಗಿತ್ತು. ಆ ಬೀಗ ತಗೊಂಡ್ಬಂದು ಬೀರಿನ ಕದ ತೆಗೆದು ಯಾವ ಬಟ್ಟೆ ತಗೊಂಡು ಹೊಸು ತೋರ್ಸ ಆಂಟಿ ಅಂದ್ಲು. ನಾನು ತೆಗೆದು ತೋರಿಸಿದೆ. ತೋರಿಸಿದ ಬೀಗ ಅಲ್ಲೇ ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ನನಗೇನು ಮಾತಾಡೋಕ್ಕಾಗಲಿಲ್ಲ. ಸುಮ್ಮನೆ ಕೂತ್ಕೊಂಡೆ. ಆವಾಗ ಅವಳು ಬೀರಿನ ಕದ ತೆಗೆದು ಅವಳು ತಮ್ಮ ಅವಳು ಬಂದಿದ್ರು. ಹಿಂಗೆ ಬಟ್ಟೆ ತೊಳ್ಕೊಂತ ಸುಮ್ಮನೆ ಕೂತಿದ್ದೆ. ತಗೊಂಡು ಬಂದು ಹಿಂಗೆ ಕೂತ್ಕೊಂಡ್ರು. ತಗೊಂಡು ಹಿಂಗೆ ವೇಲಾಕಿ ತಗೊಂಡ್ರು. ವೇಲಾಕಿ ತಗೊಂಡ್ಬಿಟ್ಟು ಇಷ್ಟು ಸಣ್ಣ ಪರ್ಸ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದ್ರಲ್ಲಿ ಹಂಗೆ ಇಟ್ಕೊಂಡು ಕೂತ್ಕೊಂಡ್ಲು. ಸಹನಾಳ ಕಳ್ಳಾಟ ಇಷ್ಟಕ್ಕೆ ನಿಲ್ಲಲ್ಲ. ದೂರು ಕೊಟ್ಟ ಮಹಿಳೆ ಮನೆ ಮುಂದೆ ಪುಡಿ ರೌಡಿಗಳ ಮೂಲಕ ರಘು ಗಲಾಟೆ ಮಾಡಿಸಿದ್ದಂತೆ. ನನ್ನ ಬಂಗಾರದ ಹಣದಲ್ಲೇ ರಘು ದರ್ಶನ್ಗೆ ಪರಿಚಯ ಆಗಿದ್ದ ಅಂತ ಒಡವೆ ಕಳೆದುಕೊಂಡ ಚಂದ್ರಮ್ಮ ಗಂಭೀರವಾಗಿ ಆರೋಪಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಬೆನ್ನತ್ತಿದ ಪೊಲೀಸರಿಗೆ ಇದೀಗ ಆರೋಪಿ ರಘು ಪತ್ನಿಯ ಕರಾಳ ಮುಖ ಬಯಲಾಗಿದೆ. ಈ ಬಗ್ಗೆ ಪೊಲೀಸರು ಯಾವ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.